ಜನಕ ಈ ಮುದ್ದು ಮಗನ ಮೇಲೆ ಯಾಕಪ್ಪಯ್ಯ ಯಾಕೆ ಹೇಳಿದೆ ಈ ಮಾತನ್ನ? ನಾನೇನಾದರೂ ತಪ್ಪನ್ನ ಮಾಡದಿದ್ರೆ ತಾವು ಶಿಕ್ಷಿಸಿ. ಯಾವ ತಪ್ಪನ್ನು ನಾವು ಮಾಡಿಲ್ಲ. ನೀವು ಬರೆದು ಕಳುಹಿದ್ದೀರಲ್ಲ ಲೇಖನ, ಅದರಲ್ಲಿ ಇದ್ದಂತೆ ಮಾಡಿದ್ದೇವೆ. ನಿನಗಿನ್ನು ಸ್ಥಾನ ಇಲ್ಲ, ಇಲ್ಲಿ ಮರ್ಯಾದೆ ಇಲ್ಲ. ಒಂದು ಕ್ಷಣ ನನ್ನ ಕಣ್ಣೀರು ನಿಲ್ಬೆ. ನಡೆ ಕಾರಣಿಗೆ ಹೋಗು, ನನಗೆ ನಡುವೆ ನೈ ಕಾನನಗೆ ಹೀಗೆ ಕೊಡುವುದಾಜ್ಞೆ ಈಗ ನನಗೆ ನಡುವೆ ನೈ ಕಾನನಗೆ ಹೀಗೆ ಬಿಡದೆ ಜನಕ ಗೈದನೇವ ಒಡನೆ ಒನಗೆ ಹೋಗರಾಮ ಬಿಡದೆ ಜನಕ ಗೈದನೇವ ಒಡನೆ ಒನಗೆ ಹೋಗರಾಮ ತಾತ ಜಾತನಡವೆ ಬೇಡವಿಂಪು ನಾನು ಕಾಡಿಗೆ ಹೋಗ್ಬೇಕಪ್ಪಯ್ಯ. ಸಂತೋಷದಲ್ಲಿ ಹೋಗ್ತೀನಿ. ಅಂದ್ರೆ ಯಾಕೆ? ಇದು ನನ್ನ ಪಾಲಿಗೆ ಪಿತನಾಜ್ಞೆ. ಹಿಂದೆ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮವಾದಂತ ಶ್ರೀರಾಮ ತಂದೆಯ ಮಾತನ್ನ ಪಾಲಿಸುವುದಕ್ಕಾಗಿ ಕಾಡಿಗೆ ಹೋಗಿ ಪಿತೃವಾಕ್ಯ ಪರಿಪಾಲನಾ ಧುರಂಧರ ಎನಿಸಿದಂತೆ ನೀನು ತ್ರೇತೆಯಲ್ಲೊಬ್ಬ ರಾಮ, ಈ ಯುಗದಲ್ಲೊಂದು ನಾನು. ಶ್ರೀರಾಮ ಹೇಳಿ ನೀರಲ್ಲಿ ದಶರಥ ಸಾರ್ವಭೌಮ ಹೇಳಿ ನಾರಲ್ಲಿ ಏ ಮಗನ, ಇನ್ನು ಈ ಪ್ರಪಂಚದಲ್ಲಿ ಬದುಕಿಲ್ಲ, ಉಳಿಗಾಲ ಇಲ್ಲ, ಉಳಿದ ಸಿಟ್ಟಿಗೊಳಿತು ರಾಮ ಜನಕ ನಷ್ಟಗೈದ ಸತಿಯ ಸುತರ ಸಿಟ್ಟಿಗೊಳಿತು ರಾಮ ಜನಕ ನಷ್ಟಗೈದ ಸತಿಯ ಸುತರ ಇಷ್ಟ ಹೊರೆಯೇ ಕಾಯದಿರವೆ ಎರಗುವೆ ಜಾತನೊಡನೆ ಬೇಡವಿಂತ ಅಪ್ಪಯ್ಯ ಸಿಟ್ಟು ಒಳ್ಳೆಯದಲ್ಲ ಅಪ್ಪಯ್ಯ. ಸಿಟ್ಟಿಂದ ನನ್ನನ್ನ ಕಾಡಿಗೆ ಹೋಗುವಂತ ಹೇಳ್ತೀರಿ. ಹೌದು, ಕೊಡೆಯುವುದಕ್ಕೂ ಮುಂದಾಗ್ತಾ ಇದ್ದೀರಿ. ಹೌದು. ಸಿಟ್ಟು ಯಾರಿಗೂ ಒಳ್ಳೆಯದಲ್ಲ. ಹಿಂದೆ ಆ ಜಮದಗ್ನಿ ಮಹರ್ಷಿ ಸಿಟ್ಟಿನ ಕಾರಣದಿಂದ 4 ಮಕ್ಕಳ 5 ಮಕ್ಕಳ ಅಪ್ಪಯ್ಯ ಅವರನ್ನ ಕೊಡಿದು ಮುಗಿಸಿದ್ದಂತೆ. ಅಪ್ಪಯ್ಯ, ಹೇಗೆ ಜಮದಗ್ನಿ ತನ್ನ ಸತಿ ಸುತರನ್ನ ಕಳೆದ, ನಿಮ್ಗೆ ಹಾಗಲ್ಲ, ಇರುವ ನಾಮೊಬ್ಬನೇ. ಹೌದು, ನಾಳೆ ನಿಮ್ಮ ಬಾಯಿಗೆ ನೀರು ಬಿಡ್ಲಿಕ್ಕೆ ಯಾರು ಹಾಳಾದ ಮಗ. ಆದ್ರಿಂದ ಸಿಟ್ಟು ಯಾರಿಗೂ ಒಳ್ಳೆಯದಲ್ಲ. ಲೇಖನದಲ್ಲಿ ಬರೆದಂತೆ ಮಾಡಿದ್ದೀರಿ. ಜಮದಗ್ನಿ ಮಹರ್ಷಿ ನನಗಾದ ಅರಿಷ್ಟ ನಷ್ಟ ಆ ಜಮದಗ್ನಿ ಆಗುತ್ತಾ ಇದ್ದರೆ ಈ ಜನಾರ್ದನ ಪ್ರಪಂಚ ಸುತ್ತುರಿದು ಬೊಕ್ಕಿಟ್ಟುಕೊಳ್ಳುತ್ತಾ ಇದ್ದ. ನಾನು ತಪ್ಪು ಪಾಪಿ ಮಾಡಿದ್ದೀಯ.
ಬಾಯಿ ಸಿಕ್ಕಿಯಾ? ತಗೋ. ಅಪ್ಪಯ್ಯ ತಲೆಕೆಳಗಾಯ್ತಪ್ಪಯ್ಯ. ನನಗೊಂದೀಗ ಅಲ್ಲ ಲೇಖನ ಹಿಡಿದದ್ದು ಈಗ ಸರಿಯ ಕೈ 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 ಹೋಯ್ತು ಕೈ. ನೋಡಿ ಅಪ್ಪಯ್ಯ. ಓದಿದ್ದೀಯಾ? ಹೌದು ಓದಿ ತಿಳಿದೀಯಾ? ಹೌದಪ್ಪಯ್ಯ. ಅದನ್ನ ಜೀವಿಸಿಕೊಂಡಿದ್ದೀಯಾ? ಹೌದು. ಯಾವ್ದನ್ನ? ಬರೆದದ್ದನ್ನ. ಅಥವಾ ಉಂಟು ಮಾಡ್ತಾನ? ಅಲ್ಲ. ಶ್ರೀಮಂತ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನನ್ನ ದುಷ್ಟ ಬುದ್ಧಿ ನನ್ನಪ್ಪಯ್ಯ. ಸುಬ್ರಹ್ಮಣ್ಯಂ ಹ. ತನ್ನ ಮಗ ಮದರಂಗೆ ಮಿಗೆ ಪರಸಿ ಪ್ರೀತಿಯಿಂದ ಈ ಮಗನಿಗೆ ಆಶೀರ್ವದಿಸಿ ಶುಭ ಕೋರಿ ಕೋರಿ ಹೌದು. ಮುದ್ದಿನ ಮಗನಿಗೆ ಆಶೀರ್ವದಿಸಿ ಕೆಟ್ಟ ಮುಸುಳಿದವನೇ ನೇಮಿಸಿದ ಕಾರ್ಯ ಈ ತದ್ಯಹಾಸಂ ಹ. ಮಹಾಹಿತಂ 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 ಸವರಾಧಿಕ ಸಂಧಿ. ಓಯ್ಯೋ ಅಪ್ಪಯ್ಯ, ನಿಮ್ಮ ಸವರ್ಣ ದೀರ್ಘ ಸಂಧಿಯ ಕಾಲದಲ್ಲಿ ನನ್ನ ಬೆನ್ನು ಸಂಧಿ ಪೂರ್ಣ ಬಿಟ್ಟು ಹೋಯ್ತಪ್ಪಯ್ಯ. ಹೋಗ್ಲಿ ಈ ಸೀಮೆಗರ ಸೋದಪ್ಪ ಹೌದು ಈ ಸೀಮೆಗರ ಸೋದಪ್ಪ ಹೌದು ಸಂದೇಹವಿಲ್ಲದಕ್ಕೆ ಹೌದು ಸಾಮಾನ್ಯದವರಲ್ಲ. ಮುಂದಕ್ಕೆ ಸರ್ವಥ ಮಿಥ್ಯ ಸರ್ವಥ ಅಮಿಥ್ಯ ಅಪರೀತಂ ಅಪರೀತಂ. ನಿನ್ನ ಬಳಿಗೆ ಇದನ್ನರಿಯುವುದು ತಿಳಿಯುವುದು ಯಾವುದನ್ನ? ಜೀರ್ಣಿಸಿಕೊಳ್ಳುವುದು. ಮದುವೆ ಹೇಳಿದ ಊಟ ಮಾಡಿದಲ್ವಾ? ಬರೆದದ್ದನ್ನ ತಿಂದದ್ದು ಬರೆದದ್ದನ್ನ ಅಪ್ಪಯ್ಯ ನೋಡಿ ಅಪ್ಪಯ್ಯ ಮುನ್ನೋಡಿ. ಸೀಮೆಗಳ ಸಾಧವಂ ಸಂದೇಹವಿಲ್ಲದಕ್ಕೆ ಹ. ಸಾಮಾನ್ಯವಲ್ಲ. ಹ. ಮುಂದಕ್ಕೆ ಸರ್ವಥ ಮಿಥ್ಯ ಅಪರೀತಂ ಸೌಹಿದರು ಹ. ನಿಂದ ಬಳಿಗಿದಂತ ಹೇಳುವುದು. ಹ. ಹೊತ್ತು ಕೈಯಲ್ಲಿ ಕುಲ ಚೀಲ ವಿತ್ತ ವಿದ್ಯಾಭಯ ನೋಡ್ತಿದೆ. ತಪ್ಪಯ್ಯ ತಪ್ಪಯ್ಯ ನೀನು ಅಪ್ಪನ ನಾನು ಅಪ್ಪನ. ಅಪ್ಪಯ್ಯ ನೀವು ಮಗ ನಾನು ತಪ್ಪಯ್ಯ ಯಾಕೆ ತಪ್ಪ? ನೋಡಿ ಹೇಳಿ. ಹೊತ್ತು ದೇವದವರಿಗೆ ವಿತ್ತ ವಿದ್ಯಾಭಯ ಪಡುಬಿಟ್ಟವ. ನೋಡಿ ಸರಿ ಓದಿ ಅಪ್ಪಯ್ಯ. ಹೊತ್ತು ಕಲೆಯದು ಬಂದ ಬಳಿ ಕುಲ ಕುಲ ಚೀಲ ವಿತ್ತ ವಿದ್ಯಾ ವಯೋ ಅಪ್ಪಯ್ಯ ಕೊಂಡು ಬೇಡ ಅಲ್ಲ ಯಾಕೆ ಹಾಗೆ ತಿರ್ಸ್ತೀರಪ್ಪ? ನನಗೇನಾಯ್ತು? ಇದ್ದಕ್ಕಿದ್ದ ಹಾಗೆ ತಲೆ ತಿರುಗಿತ್ತು, ಕಣ್ಣಿಗೆ ಕತ್ತಲೆ ಆವರಿಸಿತ್ತು. ನಾನು ಬಿದ್ದಿರೇನಾ? ಇಲ್ಲ ಅದ ಬೀಳುವುದಕ್ಕೆ ಸಿದ್ಧರಾದ ನಿಮ್ಮನ್ನ ನಾನು ಎತ್ತಿದೆ. ಮಗನೇ ಅಪ್ಪಯ್ಯ ಏನಾಯ್ತು? ಕೊಂಡು ಬೇಡ ತಿರುಗಿಸ್ತಾ ಇದ್ದೀರಿ. ನಾನು ಅರ್ಥವಿಸುವುದು ಹೀಗೆ: ಏನು? ದೂರದ ಪ್ರಯಾಣ, ಹೌದು. ಮೇಲಿನಿಂದ ಪ್ರಖರವಾದ ಬಿಸಿಲು, ಕೆಳಗಿನಿಂದ ಭೂಮಿ ಕಾದ ಒಣ ಹವೆ, ಏನೋ ಪಿತ್ತ ಕೆಣಕ್ ಹೋಯ್ತಾ ಇದೆ. ಪಿತ್ತ ಕೆದರಿರಬೇಕು. ಹಾಗಾದ್ರೆ ಹೀಗಾಗಿದೆ. ಹೇಳಿದೆ ನಿಮಗೆ, ಯಾಗೂ ಸಾಕಷ್ಟು ಆಗಿದೆ ನಿಮಗೆ. ಇನ್ನೆಲ್ಲ ನಿಮಗೆ ತಿರುಗಾಟ ಯಾಕೆ? ಎಷ್ಟು ಸಾರಿ ಹೇಳಿದೆ ಹೌದಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಸಾಕು ಇನ್ನು ಸಾಕು. ಆದ್ರೆ ಜನ ಕೇಳೋದಿಲ್ವಲ್ಲ, ಇನ್ನೂ ಬೇಕು ಇನ್ನೂ ಬೇಕು. ಕೇವಲ ಯಾರ್ಯಾರು ಅಲ್ಲ, ದುಷ್ಟ ಬುದ್ಧಿಯೇ ಬೇಕು. ಯಾಕಂದ್ರೆ ಈ ರಾಜಕೀಯಕ್ಕೆ ನಮ್ಮಂಥವರೇ ಯೋಗ್ಯ. ನನಗೆ ಅರ್ಥ ಆಯ್ತಪ್ಪ. ದುಷ್ಟ ಬುದ್ಧಿಗೆ ರಾಜಕಾರಣ ಬೇಡ, ರಾಜಕೀಯಕ್ಕೆ ದುಷ್ಟ ಬುದ್ಧಿಗಳೇ ಬೇಕು. ಅಷ್ಟು ಗೊತ್ತಾಗಿದೆಯಲ್ಲ ನನಗೆ. ಅಮ್ಮನ ಕರೆಲ್ಲ. ಅಯ್ಯೋ ಅಮ್ಮ ಕೆಮ್ಮು ಅದು ಎಲ್ಲಾರು ಹೀಗಾದದ್ ನೋಡಿ ಅವಳಿಗೆ ಅದೇ ವಾಡದ ಬಿದ್ದು ಬಿಟ್ಟು ಮಾತಾಡ್ತಾ. ಅದೇ ಬೇಡ. ವೈದ್ಯರ ಕರೆಲ್ಲ. ಅಯ್ಯೋ ಅವ್ರು ಬೇಡವೋ? ಯಮರಾಜ ಸಹೋದರರು ಹೆಣ ಎರಡು ಹೋಗ್ತಾರೆ. ವೈದ್ಯರಿಗೆ ಯಮರಾಜ ಸಹೋದರ. ಹೌದು. ಈಗ ಅರ್ಥ ಆಯ್ತು. ಯಮನಾದ್ರ ಪ್ರಾಣ ಮಾತ್ರ ತಗೊಂಡು ಹೋಗ್ತಾರೆ. ಇವೆಲ್ಲ ಪ್ರಾಣ ಹಣ ಎರಡೂ ಮಗನೇ
ನನ್ನಷ್ಟು ಜನರನ್ನು ಬಿಟ್ಟುಬಿಡು. ಆಯ್ತು. ಸ್ವಲ್ಪ ಹೊತ್ತು ಸಮಾಧಾನ ಚಿತ್ರ ಆದ ಮೇಲೆ ಅವಶ್ಯ ಅಗತ್ಯತೆಯನ್ನು ಕರೀತೇವೆ. ಆ ಕಡೆ ಹೋಗು. ಬೇಕಾದ ಕಾರ್ಯ ಆಯ್ತು. ಹೋಗುವ. ಕರದೋಷವೇ ಬರೆದನ್ನ ಕರದೋಷವೋ ಶಶಿಹಾಸನ ವಂಚನೆಯ ಫಲವ ಶಶಿಹಾಸನ ವಂಚನೆಯ ಫಲವಿರುವುದು ಏನಾಗಿರಬಹುದು. ಎಂತಹ ವಿಚಿತ್ರವಾದ ಅನುಭವ ಇದು. ನಾನು ಪಡೆದದ್ದೇನಿಲ್ಲದೆ ವಿಷವ ಮೋಹಿಸುವಂತೆ ಕೊಡುವುದೆಂಬಿ ಲೇಖ ಬರೆದು ಕಳಿಸಿದವನು 16 ಬಾರಿ ನೋಡಿ ಕೈಯನ್ನು ನಿರ್ಧಾರಕ್ಕಿಳಿದು ಕಳಿಸುವಂತೆ ಚಂದ್ರಹಾಸನ ಮುಖ್ಯವಾಗಿ ಹಾಗೆ ವಿಷಯೇ ವಿಷವ ವಿಷಯೇ ಆಯಿತು. ಹೇಗೆ ಚಂದ್ರಹಾಸ ಬರುವಾಗ ಮೋಸ ಮಾಡಿದರೆ ಮೋಸದ ಯಾವ ಮುಖವಾರು ಅವರದ್ದಲ್ಲ. ಹಾಗಾಗಿ ಯಾರದ್ದೀ ಕೈವಾಡ ವಿಧಿ ಏ ಕರಾಳ ವಿಧಿಯೇ ನನ್ನ ಬುದ್ಧಿಯ ಮೇಲೆ ತಾಂಡವಾಡುತ್ತಾ ಇದೆಯಾ? ಆ